ಹಾಯ್ ಗೈಸ್, ಇವತ್ತು ನಾವು ಡಾಬಾ ಸ್ಟೈಲ್ ಅಮೃತ್ಸರಿ ಛೋಲೆ ಹೆಂಗೆ ಮಾಡೋದು ನೋಡೋಣ ಬನ್ನಿ. ನಾನಿಲ್ಲಿ ಛೋಲೆನ ಅವ್ರ ಚೆನ್ನಾನ ಓವರ್ನೈಟ್ ಸೋಕ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಒಂದು 8 hours ಸೋಕ್ ಮಾಡಿದ್ದೀನಿ. ಬಿಸಿನೀರಲ್ಲೆಲ್ಲ ನಾರ್ಮಲ್ ನೀರಲ್ಲೇ ಸೋಕ್ ಮಾಡಿ ಡಬಲ್ ಆಗುತ್ತೆ ಸೈಜಲ್ಲಿ. ನೆಕ್ಸ್ಟ್ ನಾವಿಲ್ಲಿ ಆನಿಯನ್ ಮತ್ತು ಗಾರ್ಲಿಕ್ನ ಪೇಸ್ಟ್ ಮಾಡಿ ತುರಿದಿಟ್ಕೊಂಡಿದ್ದೀವಿ. ಅದು 2 ಕಪ್ಪಲ್ಲಿರೋದು ಅದೇ. ನೆಕ್ಸ್ಟ್ ಟೊಮೆಟೊ ಪ್ಯೂರಿ ತೊಗೊಂಡಿದ್ದೀನಿ ಇಲ್ಲಿ. ಆಮೇಲೆ ಒಂದು ಸ್ಪೈಸಸ್ಸು, ಬೇ ಲೀಫ್ ಇದೆ, ಇಲೈಚಿ ಇದೆ, ಮತ್ತು ಚಕ್ಕೆ ಲವಂಗ ಇದೆ, ಏಲಕ್ಕಿ ಕೂಡ ಇದೆ. ಮತ್ತು ಬೇರೆ ಸ್ಪೈಸಸ್ ಬಂದು ರೆಗ್ಯುಲರ್ ಸಾಲ್ಟ್, ಚಿಲ್ಲಿ ಪೌಡರ್, ಧನಿಯಾ ಪುಡಿ, ಇದು ಬಂದು ಛೋಲೆ ಮಸಾಲ. ನೀವು ರೆಗ್ಯುಲರಾಗಿ ಯಾವ್ದು ತೊಗೋತೀರೋ ತೊಗೊಳ್ಳಿ. ಸೊ ಇಲ್ಲಿ ನನ್ನ ಟ್ರೈಪಾಡ್ ಮುರಿದೋಗಿತ್ತು, ಸೊ ಆ್ಯಂಗಲ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಮತ್ತು ನಾವಿಲ್ಲಿ ಗೀ ಕೂಡ ಹಾಕ್ಕೋತಾ ಇದ್ದೀವಿ, ಯಾಕಂದರೆ ಗೀಯಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಫ್ 50-50 ಆಯಿಲ್ ಆ್ಯಂಡ್ ಗೀ ಹಾಕ್ಕೊಳ್ಳಿ. ಹಾಕ್ಕೊಂಡು ಅದು ಕಾದ್ಮೇಲೆ ನಮ್ಮ ಬೇ ಲೀಫು, ಏಲಕ್ಕಿ, ಚಕ್ಕೆ ಲವಂಗ ಅದೆಲ್ಲ ಹಾಕ್ಕೊಂಡು ಸ್ವಲ್ಪ ಒಳ್ಳೆ ಅರೋಮಾ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ನಾವು ಮಾಡೋದು ಬಂದು ತುಂಬ ಸ್ಲೋ ಬಟ್ ಟೇಸ್ಟ್ ಗಿವಿಂಗ್ ಸ್ಟೆಪ್. ಅದೇನೆಂದರೆ ನಾವು ಇವಾಗ ಆನಿಯನ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೋಬೇಕು. ಇದು ಹಾಕ್ಕೊಂಡು ನಿಮ್ಮ ಸ್ಟವ್ ಫ್ಲೇಮ್ನ ಸಿಮ್ಮಲ್ಲಿ ಇಟ್ಬಿಡಿ, ಫುಲ್ ಸ್ಲೋ ಅಲ್ಲಿಡಿ. ಒಂದು 5 to 7 minutes ಅದನ್ನು ಸ್ಲೋ ಆಗಿ ಕುಕ್ ಆಗೋದಕ್ಕೆ ಬಿಡಬೇಕು. ಇವಾಗ ನಾವು ಹಾಕಿದಾಗ ಹೇಗೆ ವೈಟಿಶ್ ಇದೆಯೋ ಅದು ಆಲ್ಮೋಸ್ಟ್ ಪಿಂಕಿಶ್ ಬ್ರೌನಿಶ್ ಕಲರ್ ಬರೋ ತನಕ ಮಾಡ್ಕೋಬೇಕು. ಆಮೇಲೆ ನಾವು ನಮ್ಮ ಟೊಮೆಟೊ ಪ್ಯೂರಿನ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಟೊಮೆಟೊ ಬೇಗ ಬೆಂದೋಗುತ್ತೆ, ಸೊ ದಟ್ ಈಸ್ ನೋ ಪ್ರಾಬ್ಲಮ್. ನಮ್ಮ ಟೈಮ್ ಕನ್ಸ್ಯೂಮಿಂಗ್ ಸ್ಟೆಪ್ ಆಗೋಗಿದೆ. ಸೊ ಟೊಮೆಟೊ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದು ಕುಕ್ ಆದಮೇಲೆ ನಮ್ಮ ಸ್ಪೈಸಸ್ ಆ್ಯಡ್ ಮಾಡ್ಕೊಳ್ಳೋಣ. ಫಸ್ಟ್ ಮೋಸ್ಟ್ ಬೇಸಿಕ್ ನಾವು ಸಾಲ್ಟ್ ಹಾಕ್ಕೊಳ್ಳೋಣ. ಇಲ್ಲಿ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿನ ಕಲರ್ಗೆ ಇಲ್ಲಿ ಚಿಲ್ಲಿ ಪೌಡರ್ ಹಾಕ್ಕೋತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ನಾವು ಧನಿಯಾ ಪುಡಿ ಹಾಕ್ಕೊಳ್ಳೋಣ. ಆಮೇಲೆ ಶೋಲೆ ಮಸಾಲ ಬರುತ್ತೆ, ಎಲ್ಲ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ, ಅದನ್ನು ಹಾಕ್ಕೊಳ್ಳಿ. ಇಲ್ಲಿ 1 2 ಟೀಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ, ಅರ್ಧ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಇಲ್ಲಿ ಕೂಡ ಸ್ಪೈಸ್ ಇರುತ್ತೆ, ಆಲ್ರೆಡಿ ಚಿಲ್ಲಿ ಪೌಡರ್ ಇದೆ. ಸೊ ಹುಷಾರಾಗಿ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬಿಡಿ, ತುಂಬ ಖಾರ ಆಗಿಬಿಡುತ್ತೆ. ಸೊ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಇದೆ ಈ ರೆಸಿಪಿಯಲ್ಲಿ. ನಾನು ಫಸ್ಟ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇನ್ನೇನು ಬರ್ತಿದೆ ಕಾದು ನೋಡಿ ಏನು ಅಂತ. ಅದಕ್ಕೆ ಡಾಬಾ ಸ್ಟೈಲ್, ನಾರ್ತ್ ಇಂಡಿಯನ್ ಸ್ಟೈಲ್ ಛೋಲೆ ಟೇಸ್ಟ್ ಕೊಡೋದು. ಸೊ ನಮ್ಮ ಫಸ್ಟ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ ನೋಡಿ ಯಾರಾದರೂ ಗೆಸ್ ಮಾಡ್ತೀರಾ ಇದೇನು ಅಂತ ಹೇಳಿ ನೋಡೋಣ ಕಮೆಂಟ್ಸಲ್ಲಿ. ಗೊತ್ತಿದ್ರೆ ಆಲ್ರೆಡಿ ಇದು ಬಂದು ಟೀ ಡಿಕಾಷನ್. ಅದನ್ನು ಕುದಿಸಿ ಟೀ ಪುಡಿನ ಒಂದು 50 ml ಅಷ್ಟು ಹಾಕ್ಕೋಬೇಕು. ನೋಡಿ ಇವಾಗ ಕಲರೇ ಚೇಂಜ್ ಆಗೋಯ್ತಲ್ಲ. ಆಮೇಲೆ ನಮ್ಮ ಛೋಲೆನ ಹಾಕ್ಕೊಳ್ಳೋಣ. ಚೆನ್ನಾನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಈ ಸ್ಟೇಜಲ್ಲಿ ಟೇಸ್ಟ್ ನೋಡ್ಕೊಳ್ಳಿ ನಿಮ್ಮದು ಹೇಗಿದೆ ಎಲ್ಲದ್ರದ್ದು ಅಂತ, ಸಾಲ್ಟ್ ಎಲ್ಲ. ಸೊ ನಾನು 3 ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ನಲ್ಲ, ಇವಾಗ ಸೆಕೆಂಡ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಬರ್ತಿದೆ ನೋಡಿ. ಇವಾಗ ಅದು ಏನಿಲ್ಲ, ಬೇಕಿಂಗ್ ಸೋಡಾ. ಸೊ ಈ ಬೇಕಿಂಗ್ ಸೋಡಾ ಹಾಕೋದ್ರಿಂದ, ಟೀ ಡಿಕಾಷನ್ ಹಾಕೋದ್ರಿಂದ ಅದೊಂಥರ ಆ್ಯಸಿಡ್ ಬೇಸ್ ರಿಯಾಕ್ಷನ್ ಆಗುತ್ತೆ. ಇದು ಸೈನ್ಸ್ ಪ್ಲಸ್ ಕುಕ್ಕಿಂಗು. ತುಂಬ ನಾನು ಇದನ್ನು ಕಲಿತಾಗ ತುಂಬ ಫ್ಯಾಸಿನೇಟ್ ಆಗಿದ್ದೆ. ಸೊ ನೀವು ಟ್ರೈ ಮಾಡಿ ನೋಡಿ, ಈ ಟೇಸ್ಟ್ ಬಂದು ಚೇಂಜ್ ಆಗುತ್ತೆ. ಸೊ ನೀವು ಬೇಕಿಂಗ್ ಸೋಡಾ ಹಾಕಿದ ತಕ್ಷಣ ಈ ಥರ ನೋಡಿ ಸ್ಮಾಲ್ ಬಬಲ್ಸ್ ನೊರೆ ಥರ ಬರುತ್ತೆ. ದಟ್ ಮೀನ್ಸ್ ದಟ್ ರಿಯಾಕ್ಷನ್ ಆಗ್ತಿದೆ ಅಂತ. ಸೊ ನಾವು ಆಲ್ಮೋಸ್ಟ್ ಫುಲ್ ಕಂಪ್ಲೀಟ್ ಆಗಿದ್ದೀವಿ. ಲಾಸ್ಟ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇವಾಗ ಹಾಕೋಣ. ಅದೇನಿಲ್ಲ, ನಾರ್ತ್ ಇಂಡಿಯಲ್ಲಿ ಪೊಮೊಗ್ರಾನೇಟ್ ಪೌಡರ್ ಹಾಕ್ತಾರೆ. ನನ್ನ ಹತ್ರ ಇದ್ದಿದ್ದು ಆಮ್ಚೂರ್ ಪೌಡರ್, ಹುಳಿ ಬರಬೇಕು ಒಂಚೂರು, ಅದಕ್ಕೆ ಹಾಕೋದು ಇದನ್ನು ಒಂದು 1 ಟೀಸ್ಪೂನಷ್ಟು ಹಾಕಿ ಸಾಕು. ಅದನ್ನು ಹಾಕಿ ನಿಮಗೆ ಎಷ್ಟು ತಿಕ್ ಬೇಕೋ ಆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕಿ ಕ್ಲೋಸ್ ಮಾಡಿ ಕುಕ್ಕರ್ನ ಕುಕ್ ಆಗೋದಕ್ಕೆ ಬಿಡಿ. ನಮ್ಮ ಛೋಲೆನ ಯಾವಾಗಲೂ ಸ್ಲೋ ಕುಕ್ ಮಾಡಬೇಕು. ಸೊ ರೆಗ್ಯುಲರ್ ಫ್ಲೇಮಲ್ಲಿ 2 ವಿಸಿಲ್ಸ್ ಬರೋದಕ್ಕೆ ಬಿಡಿ. ಕ್ಲೋಸ್ ಮಾಡಾದಮೇಲೆ ಕುಕ್ಕರ್ನ ಒಂದು 3 to 4 ವಿಸಿಲ್ಸ್ ಆದರೂ ಬರೋದಕ್ಕೆ ಬಿಡಿ, ಸೋಕ್ ಮಾಡಿದರೂ ಕೂಡ. ಸೊ ನಾವಿವಾಗ ಕ್ಲೋಸ್ ಮಾಡಿ ವಿಸಿಲೆಲ್ಲ ಹೋಗಿ ಕುಕ್ ಆಗೋದಕ್ಕೆ ಬಿಡೋಣ. ಆಮೇಲೆ ಟೇಸ್ಟ್ ಮಾಡೋಣ ಹೇಗಿತ್ತು ನೋಡೋಣ ಬನ್ನಿ.
ಇದಂತೂ ನನ್ನ ಫಸ್ಟ್ ಮೀಲ್ ಆಗಿತ್ತು. ತುಂಬ ವೆಯ್ಟ್ ಮಾಡ್ತಾಯಿದ್ದೆ ಅವತ್ತು. ಸೊ ನಾನಿಲ್ಲಿ ಬ್ರೌನ್ ರೈಸ್ ಜೊತೆ ಮತ್ತು ಸ್ವಲ್ಪ ಗ್ರೀಕ್ ಯೋಗರ್ಟ್ ಜೊತೆ ತಿಂತಾಯಿದ್ದೀನಿ. ಆವತ್ತು ಮಂಡೇ ಆಗಿತ್ತು. ಸೊ ಇದೇ ನನ್ನ ಚೋಲೆನೇ ನಂಗೆ ಪ್ರೋಟೀನ್ ಅವತ್ತು. ತುಂಬಾ 10 on 10 ಡಾಬಾ ಸ್ಟೈಲ್ ಇತ್ತು. ಸೊ ನೀವು ಟ್ರೈ ಮಾಡಿ ನಿಮ್ಮ ಮನೇಲಿ. ಇದು ಚಪಾತಿ ಪೂರಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಬಾಯ್. ಥ್ಯಾಂಕ್ ಯು.